ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಟೋಟಲ್ ನಾನು ನಿಮಗೆ 4 ಇಂಪಾರ್ಟೆಂಟ್ ಅಪ್ಡೇಟನ್ನು ಕವರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಬಂತು ಅಂದರೆ ಮೋಮೋ AI. ಪ್ರತಿದಿನ ಕೂಡ ಬರ್ತಾ ಇದ್ವಿ, ಸ್ವಲ್ಪ ಅಮೌಂಟ್ ಅಷ್ಟು ಸ್ವಲ್ಪ ಗ್ಯಾಸ್ ಫೀಸನ್ನು ಪೇ ಮಾಡಿ ಮೋಮೋ AI ಟೋಕನ್, ಕಿವಿ ಟೋಕನ್ ಅರ್ನಿಂಗನ್ನು ಮಾಡ್ತಾಯಿದ್ವಿ. ಬಟ್ ಅದ್ರ ಜೊತೆ ಒಂದು ಎಕ್ಸ್ಟ್ರಾ 2 ಟೋಕನ್ನ ತೊಗೊಂಬಂದಿದ್ದಾರೆ. ಈ ಒಂದು 2 ಟೋಕನ್ ಹೇಗೆ ಅರ್ನಿಂಗನ್ನು ಮಾಡೋದು ಅದ್ರ ಬಗ್ಗೆ ಒಂದು ವಿಡಿಯೋ ಡಿಸ್ಕಸನ್ನು ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಬಂತು ಅಂದರೆ ಓಪನ್ ಎಕ್ಸ್ಚೇಂಜ್ OEX. ಪ್ರತಿದಿನ ಕೂಡ ಮೈನಿಂಗನ್ನು ಮಾಡಿದ್ವಿ, ವ್ಯಾಲೆಟ್ ಎಲ್ಲ ಕನೆಕ್ಟ್ ಮಾಡಿದ್ವಿ, KYC ಎಲ್ಲ ಮಾಡಿದ್ವಿ. ಬಟ್ ಫೈನಲ್ ಆಗಿ ಲಿಸ್ಟಿಂಗ್ ಬಂತು ಅಂದರೆ ಈ ಒಂದು ತಿಂಗಳಲ್ಲೇ ಆಗಬೇಕಿತ್ತು. ಆ್ಯಕ್ಚುಲಿ ಲಾಸ್ಟ್ ಮಂತಲ್ಲಿ ಆಗಬೇಕಿತ್ತು, ಬಟ್ ಇನ್ನೂ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಇನ್ನು 2 ಡೇಸ್ ಐತೆ, 3 ಡೇಸ್ ಐತೆ, 1 ಡೇ ಐತೆ, 12 ಅವರ್ ಐತೆ ಅಂದ್ಬಿಟ್ಟು ಏನೋ ಕೌಂಟನ್ನೆಲ್ಲ ಕೊಟ್ಟಿದ್ರು. ಕೌಂಟನ್ ಕೊಟ್ಮೇಲೆ ಏನು ಕತೆ, ಯಾವುದು ಲಿಸ್ಟಿಂಗ್ ಡೇಟ್ ಗೊತ್ತಾಗ್ತಾ, ಮೈನರ್ ಡೇಟ್ ಗೊತ್ತಾಗ್ತಾ, ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆ್ಯಂಡ್ ಥರ್ಡ್ ಒನ್ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್. ನಾವು ಪ್ರತಿದಿನ ಕೂಡ ಬರ್ತಾ ಇದ್ದೀವಿ, ಕಾಯಿನ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, 100-200 ಮಿಲಿಯನ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಬಟ್ ಏನು ಪಾಯಿಂಟ್ಸ್ ಐತೆ, ಕಾಯಿನ್ಸ್ ಐತೆ ಅಷ್ಟು ಕೂಡ ಕಂಪ್ಲೀಟಾಗಿ ವೇಸ್ಟ್. ಸೊ ಏನಕ್ಕೆ ವೇಸ್ಟು ಅದ್ರ ಬಗ್ಗೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ನಿಮ್ಮ ಹೀರೋ ಟ್ಯಾಪ್ ಸ್ವಾಪ್. ಸೊ ಟ್ಯಾಪ್ ಸ್ವಾಪ್ ಬಂತು ಅಂದರೆ ಇದನ್ನು ಸ್ಕ್ಯಾಮ್ ಪ್ರಾಜೆಕ್ಟಾ? 5 ಮಿಲಿಯನ್ ಫಾಲೋವರ್ಸ್ ಇದ್ದರೆ ಅದು ಕೂಡ ಸ್ಕ್ಯಾಮ್ ಅಂದ್ಬಿಟ್ಟು ತುಂಬಾ ವೈರಲ್ ಆಗ್ತಾಯಿತ್ತು, ತುಂಬಾ ನ್ಯೂಸ್ ಆಗ್ತಾಯಿತ್ತು. ಇದ್ರ ಬಗ್ಗೆ ಏನು ಕತೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಮೊದಲನೇ ಟಾಪಿಕ್ ಬಂತು ಅಂದರೆ ಮೋಮೋ AI. ಪ್ರತಿದಿನ ಬರ್ತಾ ಇದ್ವಿ, ಮೋಮೋ ಟೋಕನ್ಸ್ ಅಂದರೆ ಕಿವಿ ಫ್ರೂಟನ್ನು ಅರ್ನಿಂಗನ್ನು ಮಾಡ್ತಾಯಿದ್ವಿ. ಬಟ್ ಅದ್ರ ಜೊತೆ 2 ಎಕ್ಸ್ಟ್ರಾ ಟೋಕನ್ಸನ್ನು ಕೊಟ್ಟಿದ್ದಾರೆ. ಮೇಲ್ಗಡೆ ನಿಮಗೆ ಕೋಕೋನಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತೈತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಆ್ಯಂಡ್ ಕೆಳಗಡೆ ನೋಡ್ತಾ ಇರ್ಬೋದು ಒಂದು ಹ್ಯಾಮರ್ ಸಿಂಬಲ್ ಕಾಣಿಸ್ತಾರೆ. ಆ ಒಂದು ಹ್ಯಾಮರ್ನ ಪ್ರತಿದಿನ ಬಡಿದು ಪಾಯಿಂಟ್ಸನ್ನು ಅರ್ನಿಂಗನ್ನು ಮಾಡಬೇಕು. ಸೊ ಅದು ಒಂದು ಸಾರಿ ಬಡಿಯೋದಕ್ಕೆ ನಮಗೆ ಆ್ಯಕ್ಚುಲಿ ಒಂದು ಹ್ಯಾಮರ್ ಪವರ್ ಬೇಕು. ಒಂದು ಪವರ್ ಎಲ್ಲಿ ಸಿಗುತ್ತೆ ಅಂದರೆ ಕೆಳಗಡೆ ನಿಮಗೆ ಮ್ಯಾಪ್ ಸಿಂಬಲ್ ಕಾಣಿಸ್ತೈತೆ ಲೆಫ್ಟ್ ಸೈಡು ಕೆಳಗಡೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಪ್ರತಿದಿನ ಕೂಡ ಡೈಲಿ ಲಾಗಿನ್ ಆಡೋದ್ರಿಂದ ಒಂದು ಹ್ಯಾಮರ್ನ ಕೊಡ್ತಾರೆ. ಕ್ಲೈಮನ್ನು ಕ್ಲಿಕ್ ಮಾಡ್ತೀರಾ, ಲಾಗಿನ್ ಆಗುತ್ತೆ, ಒಂದು ಹ್ಯಾಮರ್ ಸಿಗುತ್ತೆ. ಹಾಗೆ ಕೆಳಗಡೆ ನಿಮಗೆ 2 ಹ್ಯಾಮರ್ನ ಕೊಡ್ತಾರೆ, ಇಂಟರಾಕ್ಟ್ ವಿತ್ ಟೋನ್ ಅಂದ್ಬಿಟ್ಟು. ಬಟ್ ನಾನು ಯಾರಿಗೂ ಕೂಡ ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ರೀಸನ್ ಏನಪ್ಪ ಅದು ಅಂದರೆ ಪ್ರತಿದಿನ ಕೂಡ ನಾವು $0.3 ಟೋನನ್ನು ಪೇ ಮಾಡಬೇಕಾಗುತ್ತೆ. ಯಾವನು ಪೇ ಮಾಡ್ತಾನೆ? 0.3 ಅಂದರೆ ನಮಗೆ ಪ್ರತಿದಿನ $28, $30 ಪೇ ಮಾಡಬೇಕಾಗುತ್ತೆ. ಐ ಥಿಂಕ್ ಅದು ಬೇಡ ಅನ್ಕೊತೀನಿ. ಫ್ರೀಯಾಗಿ ಬರ್ತಾಯ್ತಾ, ಯೂಸ್ ಮಾಡ್ಕೊಳ್ಳೋಣ. ಏನಾದ್ರು ದುಡ್ಡು ಗಿಡ್ ಹಾಕೋ ಅಂದ್ರೆ ಅಲ್ಲಿಗೆ ಬಿಟ್ಟು ಹಾಕೋಣ. ಸೊ ಈಗ ನಮಗೆ ಫ್ರೀಯಾಗಿ ಪ್ರತಿದಿನ ಕೂಡ ಡೈಲಿ ಲಾಗಿನ್ ಮಾಡೋದು, ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ಇಂಟರಾಕ್ಟ್ ಟೋನ್ ಅಂದ್ಬಿಟ್ಟು $0.3 ಯಾವನಿಗೂ ಡೈಲಿ ಪೇ ಮಾಡೋಣ. ಸೊ ತುಂಬಾ ಕಾಸ್ಟ್ಲಿ ಆಯ್ತು ಅದು. ಸೊ ಅದರಿಂದ ಅದನ್ನು ಸ್ಕಿಪ್ ಮಾಡೋಣ. ಸೊ ಪ್ರತಿದಿನ ಬರ್ತೀರಾ, ಡೈಲಿ ಲಾಗಿನನ್ನು ಮಾಡ್ತೀರಾ, ಪ್ರತಿದಿನ ಕೂಡ ನಿಮಗೆ ಒಂದು ಹ್ಯಾಮರ್ ಸಿಗುತ್ತೆ. ಈ ಒಂದು ಹ್ಯಾಮರ್ನ ಏನು ಮಾಡಬೇಕಂದ್ರೆ ಕೆಳಗಡೆ ನಿಮಗೆ ಹ್ಯಾಮರ್ ಸಿಂಬಲ್ ಕಾಣಿಸ್ತೈತೆ ಗೊತ್ತಾ, ಅದ್ರ ಮೇಲೆ ಒಂದು ಸಾರಿ ಬಡಿಬೇಕು. ಸೊ ಬಡಿದಾಗ ನಿಮಗೆ ಎಷ್ಟು ಒಂದು ಪಾಯಿಂಟ್ಸ್ ಅರ್ನಿಂಗ್ ಆಗುತ್ತೆ. ಇವಾಗ ಆಲ್ರೆಡಿ ನಾನು 4-5 ಸಾರಿ ಬಡ್ದಿದ್ದೀನಿ. ಸೊ ಅದರಿಂದ ನನಗೆ 4294 ಪಾಯಿಂಟ್ ಆಯಿತು. ಟೋಟಲ್ ಆಗಿ ಈ ರೀತಿ ಮೋಮೋ ಅಪ್ಲಿಕೇಶನ್ ಯೂಸ್ ಮಾಡೋಂಥ ಟೋಟಲ್ ಯೂಸರ್ಸ್ ಬಂತು ಅಂದರೆ 491 ಮಿಲಿಯನ್ ಅಷ್ಟು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡಿಕೊಂಡ್ರೆ ಟೋಟಲ್ ಆಗಿ. ನನ್ನ ರೀತಿ ತುಂಬ ಜನ ಇರ್ತಾರಲ್ಲ, ಅಷ್ಟೊಂದು ಸೇರಿ ಇಷ್ಟು ಪಾಯಿಂಟ್ಸ್ ಆಗಿದೆ. ಸೊ ಇದನ್ನು ಹೇಗೆ ಕೊಡ್ತಾರೆ, ಈ ಒಂದು ಕಾಯಿನ್ಸನ್ನು ಹೇಗೆ ಕೊಡ್ತಾರೆ ಅಂದರೆ ಟೋಟಲ್ ಸಪ್ಲೈ ಬಂತು ಅಂದರೆ M-Tows 22.5 ಮಿಲಿಯನ್ ಐತೆ. ಹಾಗೆ ಕೋಕೋನಟ್ ಸಪ್ಲೈ ಬಂತು ಅಂದರೆ 112.5 ಮಿಲಿಯನ್ ಐತೆ. ಸೊ ಟೋಟಲ್ ಸಪ್ಲೈ ಏನೈತೆ ಅದನ್ನು ಡಿವೈಡ್ ಮಾಡ್ತಾರೆ. ಎಷ್ಟು ಪಾಯಿಂಟ್ಸ್ಗೆ ಟೋಟಲ್ ಆಗಿ ಎಷ್ಟು ಗ್ಲೋಬಲ್ ಡ್ಯಾಮೇಜ್ ಕೊಟ್ಟಿದ್ದಾರೆ ಡಿವೈಡ್ ಮಾಡ್ತಾರೆ. ಆವಾಗ ಒಂದೊಂದು ಪಾಯಿಂಟ್ಗೆ ಎಷ್ಟೆಷ್ಟು ಟೋಕನ್ ಸಿಗುತ್ತೋ ಅದನ್ನು ನಾವು ಎಷ್ಟು ಡ್ಯಾಮೇಜ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಬೇಸ್ ಮಾಡಿ ಈ ಒಂದು ಪಾಯಿಂಟ್ನ ಅಲೋಕೇಟ್ ಮಾಡ್ತಾರೆ. ಸೊ ಅದನ್ನು ಏನು ಮಾಡ್ತೀರಾ ಅಂದರೆ ಪ್ರತಿದಿನ ಬರ್ತೀರಾ, ಎಷ್ಟು ಸಾಧ್ಯ ಅಲ್ಲ, ಒಂದೇ ಸರಿ ಆಗೋದು. ಸೊ ಒಂದೇ ಸರಿ ಚೆಕಿನ್ನ ಮಾಡಿ, ಒಂದೇ ಸರಿ ಹ್ಯಾಮರ್ನ ಬಡಿದು ಪಾಯಿಂಟ್ಸನ್ನು ಅರ್ನಿಂಗನ್ನು ಮಾಡ್ಕೊಳ್ಳಿ. ಇದು ಬಂತು ಅಂದರೆ ಮೋಮೋ AI ಅಪ್ಡೇಟ್. ಸದ್ಯಕ್ಕೆ ಒಂದು ಟೋಕನ್ದು ಲಿಸ್ಟಿಂಗ್ ಯಾವಾಗ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ. ಅದು ಬಂತು ನಾನು ಫ್ಯೂಚರ್ ಅಪ್ಡೇಟನ್ನು ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಒನ್ ಬಂತು ಅಂದರೆ ಹ್ಯಾಮ್ಸ್ಟರ್ ಅಪ್ಡೇಟ್. ಸೊ ಪ್ರತಿದಿನ ಬರ್ತಾ ಇದ್ವಿ, 5 ಮಿಲಿಯನ್, 10 ಮಿಲಿಯನ್, 50 ಮಿಲಿಯನ್, 100 ಮಿಲಿಯನ್ ಈ ರೀತಿ ಪಾಯಿಂಟ್ಸೆಲ್ಲ ಅರ್ನಿಂಗ್ ಮಾಡ್ತಾಯಿದ್ವಿ. ಬಟ್ ನಾವು ಏನು ಅರ್ನಿಂಗನ್ನು ಮಾಡ್ತೀವಿ ಅಷ್ಟು ಕೂಡ ಕಂಪ್ಲೀಟಾಗಿ ವೇಸ್ಟ್. ಏನಕ್ಕೆ ಇಲ್ಲೇ ಅಫಿಷಿಯಲಾಗಿ ಕೊಟ್ಬಿಟ್ಟವ್ರೆ, ಏರ್ ಡ್ರಾಪ್ ವಿಲ್ ಬಿ ಡಿಪೆಂಡ್ ಆನ್ ದ ಪ್ರಾಫಿಟ್ ಪರ್ ಹವರ್ ಆ್ಯಂಡ್ ಸಮ್ ಅದರ್ ಆ್ಯಕ್ಟಿವಿಟೀಸ್ ಪ್ಯಾರಾಮೀಟರ್ಸ್ ದಟ್ ವಿ ವಿಲ್ ರಿವೀಲ್ ಲೇಟರ್ ಅಂದ್ಬಿಟ್ಟು, ನಾಟ್ ದ ಕಾಯಿನ್ ಬ್ಯಾಲೆನ್ಸ್. ಸೊ ಅಲ್ಲಿ 3 ಪಾಯಿಂಟನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು ಬಂತು ಅಂದರೆ ಏರ್ ಡ್ರಾಪ್ ವಿಲ್ ಡಿಪೆಂಡ್ ಆನ್ ದ ಪ್ರಾಫಿಟ್ ಪರ್ ಹವರ್. ಸೊ ಪ್ರಾಫಿಟ್ ಪರ್ ಅವರ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಸಮ್ ಅದರ್ ಆ್ಯಕ್ಟಿವಿಟೀಸ್. ಸೊ ಇವೆರಡು ಪಾಯಿಂಟನ್ನು ಒಂದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂತು ಅಂದರೆ ನಾಟ್ ದ ಕಾಯಿನ್ ಬ್ಯಾಲೆನ್ಸ್ ಅಂದರೆ ಇವಾಗ ನನ್ನ ಹತ್ರ ಏನು 83 ಮಿಲಿಯನ್ ಐತೆ, ಅದ್ರ ಮೇಲೆ ನನಗೇನೂ ಕೂಡ ಸಿಗೋದಿಲ್ಲ. ಸೊ ನನಗೆ ಸಿಗೋದು ಬಂತು ಅಂದರೆ ಇಲ್ಲಿ ಮೇಲ್ಗಡೆ ಆಯ್ತಲ್ಲ ಪ್ರಾಫಿಟ್ ಪರ್ ಅವರು 452.36K ಅಂದ್ಬಿಟ್ಟು ಅದ್ರ ಮೇಲೆ ನಮಗೆ $7 ಅಲೋಕೇಟ್ ಆಗೋದು. ಸೊ ಅದರಿಂದ ಏನು ಮಾಡ್ತೀರಾ ಅಂದರೆ ಮೈನಿಂಗ್ ಆಪ್ಷನ್ಗೆ ಹೋಗ್ತೀರಾ, ಅಲ್ಲಿ ಸ್ಪೆಷಲ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡ್ತೀರಾ, ಎಷ್ಟು ಸಾಧ್ಯನೋ ಅಷ್ಟು ಅಪ್ಗ್ರೇಡನ್ನು ಮಾಡಿಬಿಡ್ತೀರಾ. ಇನ್ನು 5 ಮಿಲಿಯನ್ ಒಂದು 4 ಮಿಲಿಯನ್ ಇಟ್ಕೊಂಡಿರಿ. ಏನಕ್ಕೆ ಡೈಲಿ ಕಾಂಬೋ ಬರುತ್ತಲ್ಲ ಅದನ್ನು ಯೂಸ್ ಮಾಡೋದಕ್ಕೆ. ಸ್ವಲ್ಪ ಬ್ಯಾಲೆನ್ಸ್ ಬೇಕು ಡೈಲಿ ಕಾಂಬೋ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಅದರಿಂದ ಒಂದು 5 ಮಿಲಿಯನ್ ಹುಡ್ಕೊಂಡು ಇನ್ನು ಉಳಿದಿರೋಂಥದ್ದೆಲ್ಲ ಪ್ರತಿದಿನ ಕೂಡ ಅಪ್ಗ್ರೇಡನ್ನು ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಅಪ್ಗ್ರೇಡನ್ನು ಮಾಡಿ. ಸೊ ಫೈನಲಾಗಿ ಮ್ಯಾಟರ್ಸ್ ಆಗೋದು ಬಂತು ಅಂದರೆ ಪ್ರಾಫಿಟ್ ಪರ್ ಹವರ್, ಅದ್ರ ಜೊತೆ ಅದರ್ ಪ್ಯಾರಾಮೀಟರ್ಸ್ ಅಂತ ಕೊಟ್ಟವ್ರೆ. ಮೇ ಬಿ ಡೈಲಿ ಕಾಂಬೋ ಮಾಡ್ತೀವಿ, ಡೈಲಿ ಚೆಕಿನನ್ನು ಮಾಡ್ತೀವಿ, ಈ ರೀತಿ ಟಾಸ್ಕ್ ಇರ್ಬೋದು, ಅಥವಾ ಮುಂದೆ ಫ್ಯೂಚರ್ಲಿ ಬೇರೆ ಟಾಸ್ಕನ್ನು ಕೂಡ ತೊಗೊಂಬರ್ಬೋದು. ಸೊ ಅದನ್ನು ಏನು ಮಾಡ್ತೀರಾ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಅಪ್ಗ್ರೇಡನ್ನು ಮಾಡಿ, ಮಿಸ್ ಅಂತೂ ಮಾಡ್ಕೊಬೇಡಿ. ತೊಗೊಂಬಂದು ಫೈನಲಾಗಿ ಒಂದು ಟ್ವಿಸ್ಟನ್ನು ಕೊಟ್ಟವ್ರು ಇವರು. ಆ್ಯಂಡ್ ಸ್ಟಾಪ್ಸಪ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ಈಗ ಸ್ಕ್ಯಾಮ್ ಅಂತ ಇದ್ದಾರೆ. 5 ಮಿಲಿಯನ್ ಫಾಲೋವರ್ಸ್ ಎಲ್ಲ ಇದ್ದಾರೆ ಟ್ವಿಟರ್ಲಿ. ಬಟ್ ಆದರೂ ಕೂಡ ಏನಕ್ಕೆ ಸ್ಕ್ಯಾಮ್ ಅಂತ ಇದ್ದಾರೆ ಅಂದರೆ ಫಸ್ಟ್ ಪಾಯಿಂಟ್ ಅಂದರೆ
ಈ ಒಂದು ಪ್ರಾಜೆಕ್ಟು ಸೊಲಾನಾ ನೆಟ್ವರ್ಕಲ್ಲಿ ನಡೀತಾ ಇದೆ ಅಂತ ಹೇಳಿದರು. ಅದಾದಮೇಲೆ ಏನು ಮಾಡಿದ್ರು, ಸೊಲಾನಾದ್ರು ಹೋದ್ ಕಳಿಸಿದ್ರು. ಒಂದು ಪಾಯಿಂಟ್ ಆಯಿತಾ. ಆ್ಯಂಡ್ ಸೆಕೆಂಡ್ ಒಂದು ಬಂತು ಅಂದರೆ ರೀಸೆಂಟಾಗಿ ಮೊನ್ನೆ ಬಂತು ಅಂದರೆ ನಿಮ್ಮೊಂದು ಬೈನಾನ್ಸ್ UID ಹಾಕಿ 3 ಮಿಲಿಯನ್ ಪಾಯಿಂಟ್ಸನ್ನು ಕೊಡ್ತೀವಿ ಅಂತ ಹೇಳಿದರು. ಬಟ್ ಅದಕ್ಕೆ ಬೈನಾನ್ಸ್ ಕಸ್ಟಮರ್ ಸಪೋರ್ಟ್ ಅವರು ರಿಪ್ಲೈನ ಮಾಡಿದ್ದಾರೆ. ನಿಮಗೆ ಯಾವುದೇ ಥರ UID ಕೂಡ ಸಬ್ಮಿಟನ್ನು ಮಾಡೋಕ್ಕೆ ಹೋಗಬೇಡಿ. ಸಬ್ಮಿಟನ್ನು ಮಾಡೋದ್ರಿಂದ ನಿಮ್ಮದು KYC ಆಗಿದೆಯಾ, KYC ಆಗಿಲ್ವಾ, ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಗ್ತದೆ ಅಂದ್ಬಿಟ್ಟು. ಬಟ್ ಖಂಡಿತವಾಗ್ಲೂ ನಮ್ಮದು ಏನೂ ಕೂಡ ಡೀಟೇಲ್ಸ್ ಎಲ್ಲ ಗೊತ್ತಾಗೋದಿಲ್ಲ. ಜಸ್ಟ್ KYC ಆಗಿದೆಯಾ ಆಗಿಲ್ವಾ ಮೇ ಬಿ ಅದು ತಿಳ್ಕೊಬೋದು ಅಷ್ಟೇ. ಬಟ್ ನಮ್ಮದು ಅಡ್ರೆಸ್ಸು, ಕುಲ, ಗೋತ್ರ ಏನೂ ಕೂಡ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಸೊ ಮೇಯ್ನ್ ಪಾಯಿಂಟ್ ಏನಪ್ಪ ಅದು ಅಂದರೆ ಬೈನಾನ್ಸ್ ಅವರು ಕೂಡ ಈ ಒಂದು ಪ್ರಾಜೆಕ್ಟನ್ನು ಓದಿ ಕಳಿಸಿದ್ದಾರೆ ಇವಾಗ. ಸೊ ಇದೇ ಮ್ಯಾಟರ್ ಆಗಿರೋದು. ಇವಾಗ ಈ ಒಂದು ಪ್ರಾಜೆಕ್ಟು ಸ್ಕ್ಯಾಮಾ ರಿಯಲ್ಲ ಅಂತ ನಾನು ಕೂಡ ಹೇಳೋದಕ್ಕೆ ಆಗ್ತಾಯಿಲ್ಲ. ಏನಕ್ಕೆ ನನಗೂ ಅನಿಸ್ತೈತೆ ಇವನ್ 60% ಸ್ಕ್ಯಾಮ್ ಇರ್ಬೋದು ಅಂತ ಅನಿಸ್ತೈತೆ. ಏನಕ್ಕೆ ನಮಗೆ ಫೀಸ್ ಎಲ್ಲ ಪೇ ಮಾಡೋದಕ್ಕೆ ಹೇಳಿದ್ರು. 0.5 ಟೋನು, 1 ಟೋನು, 2 ಟೋನು ಈ ರೀತಿ ಫೀಸ್ ಎಲ್ಲ ಪೇ ಮಾಡೋದಕ್ಕೆ ಏನಕ್ಕೆ ಹೇಳ್ತಾ ಇದ್ದಾರೆ? ಫ್ರೀಯಾಗಿ ಮೈನಿಂಗ್ ಮಾಡ್ತಾ ಇರೋದು. ಬಟ್ ಡಬಲಾಗಿ ಮೈನಿಂಗ್ ಮಾಡ್ಕೊಬೇಕಂದ್ರೆ ಫೀಸ್ ಏನಕ್ಕೆ ಹಾಕಬೇಕು? ಎಲ್ರಿಗೂ ಒಂದೇ ರೀತಿ ನ್ಯಾಯ ಅಲ್ವಾ? ಸೊ ದುಡ್ಡಿತ್ತು ಅಂದರೆ ಒಳ್ಳೆ ಮೈನಿಂಗು, ದುಡ್ಡಿಲ್ಲ ಅಂದರೆ ಅರ್ಧದಷ್ಟು ಮೈನಿಂಗು, ಯಾವ ರೀತಿ ನ್ಯಾಯ? ಸೊ ಅದರಿಂದ ಇವರು ಫೀಸ್ ಎಲ್ಲ ಪೇ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಅವ್ರನ್ನ ವಾದ ಕಳಿಸ್ತವ್ರೆ. ಸೊ ಅದರಿಂದ ನನಗೂ ಕೂಡ ಈ ಒಂದು ಪ್ರಾಜೆಕ್ಟ್ 50-50 ಈ ರೀತಿ ಅನಿಸ್ತೈತೆ. ಸೊ ಅದನ್ನು ನೀವು ಕೂಡ ಹೆವಿ ಟ್ರಸ್ಟನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ನೀವು ಕೂಡ 50-50 ಅಂದ್ಕೊಂಡು ಈ ಒಂದು ಪ್ರಾಜೆಕ್ಟಲ್ಲಿ ಮಾಡಿ. ಆ್ಯಂಡ್ ಮೇಯ್ನ್ ಥಿಂಗ್ ಹೇಳಬೇಕಂದ್ರೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋಕೆ ಬಿಡಿ. 10 ರೂಪಾಯಿ ಇರ್ಬೋದು, 1 ರೂಪಾಯಿ ಇರ್ಬೋದು, 100 ಎಷ್ಟೇ ರೂಪಾಯಿ ಇರ್ಬೋದು, 1 ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡೋಕೆ ಬಿಡಿ. ಫ್ರೀಯಾಗಿ ಬರ್ತೈತಾ ಮಾಡ್ಕೊಳ್ಳಿ. ಯಾರು ದುಡ್ಡು ಗಿಡ್ಡು ಹಾಕಿ ಅಂದ್ರೆ ಬಿಟ್ಟಾಕಿ ಅಷ್ಟೇ. ಟ್ಯಾಪ್ಸ್ ಒಬ್ಬರದು ಇದೇನೆ ಅಪ್ಡೇಟು. ಸೊ ಆ್ಯಂಡ್ ಇದನ್ನು ಬಿಟ್ಟರೆ ಇನ್ನೊಂದು ಅಪ್ಡೇಟ್ ಐತೆ, ಮೇಯ್ನಾಗಿ OEX ಅಪ್ಡೇಟ್, ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ನಿಮ್ಮ ನೆಚ್ಚಿನ ಓಪನ್ ಎಕ್ಸ್ಚೇಂಜು. ಸೊ ಓಪನ್ ಎಕ್ಸ್ಚೇಂಜಲ್ಲಿ 3 ಡೇಸ್ ಬ್ಯಾಕು, ಒಂದು 3 ಡೇಸ್ ಟು ಗೋ, 2 ಡೇಸ್ ಟು ಗೋ, 1 ಡೇಸ್ ಟು ಗೋ, 6 ಅವರ್ಸ್ ಟು ಗೋ, 30 ಮಿನಿಟ್ ಟು ಗೋ, 1 ಮಿನಿಟ್ ಟು ಗೋ ಅಂದ್ಬಿಟ್ಟು ಏನೋ ಸುಮ್ಮನೆ ಹೈಪೆಲ್ಲ ಕ್ರಿಯೇಟ್ ಮಾಡಿದರು. ಬಟ್ ಹೈಪೆಲ್ಲ ಕ್ರಿಯೇಟ್ ಮಾಡಿದ ತಕ್ಕಂಗೆ ಏನು ಕೂಡ ಇವರು ನ್ಯೂಸನ್ನು ಕೊಡಲಿಲ್ಲ. ಏನಕ್ಕೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಈ ಒಂದು ಟೋಕನ್ ಲಿಸ್ಟಿಂಗ್ ಡೇಟನ್ನು ಅನೌನ್ಸ್ ಮಾಡ್ತಾರಾ, ಮೇನೆಟ್ ಡೇಟನ್ನು ಅನೌನ್ಸ್ ಮಾಡ್ತಾರಾ, ಅಥವಾ ಈ ಒಂದು ಇನ್ನೇನಾದ್ರು ಯಾವ ಒಂದು ಎಕ್ಸ್ಚೇಂಜ್ ಲಿಸ್ಟಿಂಗ್ ಆಗುತ್ತೆ ಅದ್ರ ಬಗ್ಗೆ ಏನಾದ್ರು ಅನೌನ್ಸ್ ಮಾಡ್ತಾರೆ ಅಂದ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತೀವಿ. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಅದ್ರ ಬಗ್ಗೆ ಏನೂ ಕೂಡ ಅನೌನ್ಸ್ ಮಾಡೇ ಇಲ್ಲ. ಏನೇನೋ ಕೊಟ್ಟವ್ರೆ. ಒಂದು ಬಾಟ್ ಟೋಕನ್ ತೊಗೊಂಬರ್ತಾಯಿದ್ವಿ, ವೆಬ್ಸೈಟ್ ಈ ರೀತಿ ಮಾಡಿ ಡಿಸೈನ್ ಮಾಡಿದ್ವಿ, ಈ ರೀತಿ ಎಲ್ಲ ಆಗ್ತದೆ. ಐ ಥಿಂಕ್ ಈ ಒಂದು ನ್ಯೂಸನ್ನು ಕೊಡೋದಕ್ಕೆ ಅಷ್ಟೊಂದು ಹೈಪ್ ಏನು ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂತಂದರೆ ಇಲ್ಲೊಂದು ನ್ಯೂಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಓಕೆನಾ. ಥ್ರೂ ಅವರ್ ಕಮ್ಯುನಿಟಿ ಕಲೆಕ್ಟಿವ್ ಎಫರ್ಟ್ಸ್ ವೇರ್ ಗ್ರ್ಯಾಜುಯಲಿ ರಿಲೀಸ್ ದ ಡಿಸೈನ್ ಆಫ್ ದ ವಿಷನ್ OEX ಸಮಥಿಂಗ್ ಇನ್ ದ ಅಪ್ಕಮಿಂಗ್ ವೀಕ್ಸ್ ದ ಟೀಮ್ ವಿಲ್ ಫೋಕಸ್ ಆನ್ ಕಂಪ್ಲೀಟಿಂಗ್ ದ ಎಕ್ಸ್ಚೇಂಜ್ ಲಿಸ್ಟಿಂಗ್ ಪ್ರೊಸೆಸ್ ಅಂತ ಐತೆ. ಸೊ ಇಟ್ ಮೀನ್ಸ್ ಇನ್ನೂ ಕೂಡ ಅವರು ಯಾವ ಒಂದು ಎಕ್ಸ್ಚೇಂಜ್ ಲಿಸ್ಟಿಂಗ್ ಮಾಡಬೇಕು, ಏನೇನು ಕತೆ ಮಾಡಬೇಕು ಅದ್ರ ಬಗ್ಗೆ ಅವ್ರ ತಲೆಗೆ ಏನೂ ಬಂದೇ ಇಲ್ಲ, ಐಡಿಯಾನೇ ಬಂದಿಲ್ಲ ಅಂದಂಗೆ ಆಯಿತು. ಸೊ ಅಲ್ಲೇ ಅನೌನ್ಸ್ ಮಾಡಿಬಿಟ್ಟಾರೆ ಇನ್ ದ ಕಮಿಂಗ್ ವೀಕ್ಸ್ ಅಂದ್ಬಿಟ್ಟು. ಸೊ ಇನ್ನು ಮುಂದೆ ಬರೋವಂಥ ವೀಕ್ಸಲ್ಲಿ ನಾವು ಯಾವ ಒಂದು ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಮಾಡಬೇಕು, ಏನು ಕತೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇನ್ನೂ ಕೂಡ ಈ ಒಂದು ಟೋಕನ್ನು 1 ಮಂತ್ವರೆಗೂ ಕೂಡ ಲಿಸ್ಟಿಂಗ್ ಆಗುವಂಥ ಯಾವುದೇ ಥರ ಚಾನ್ಸ್ ಇಲ್ಲ. ಸೊ ಈ ತಿಂಗಳು ಬಂತು ಅಂದರೆ ಜೂನ್ ಅಲ್ವಾ, ಮೇ ಬಿ ನನ್ನ ಪ್ರಕಾರ ಜುಲೈ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದರಿಂದ ಇವಾಗ ಏನು ಹೆವಿ ಬಿಲ್ಡಪ್ಪನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಮಂತ್ಲಿ 100% ಇದು ಲಿಸ್ಟಿಂಗ್ ಆಗೋಲ್ಲ. ಇನ್ನು ಅಪ್ಕಮಿಂಗ್ ವೀಕ್ಸ್ ಅಂದರೆ ಅಲ್ಲಿ ಯೋಚನೆ ಮಾಡಿ ಲಿಸ್ಟಿಂಗ್ ಡೇಟ್ ಅನೌನ್ಸ್ ಮಾಡಿ ಇನ್ನೂ ಹತ್ತಿರ ಇನ್ನೂ 1.5 ಮಂತ್ 2 ಮಂತ್ಸ್ ಬೇಕಾಗ್ತದೆ. ಸೊ ಅದರಿಂದ 2 ಮಂತ್ಸ್ವರೆಗೆ ಸ್ವಲ್ಪ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಸೈಲೆಂಟ್ ಆಗಿರೋಣ. ಸೊ ನನ್ನ ಪ್ರಕಾರ ಈ ಒಂದು ಪ್ರಾಜೆಕ್ಟ್ ಏನಪ್ಪ ನಾನು ಹೇಳ್ತೀನಿ ಅಂದರೆ ಒಂದು ಚೆನ್ನಾಗಿ ಮಾಡಿಲ್ಲ ಈ ಪ್ರಾಜೆಕ್ಟ್. ಆ್ಯಕ್ಚುಲಿ ಫಸ್ಟಿಂದ ಚೆನ್ನಾಗಿ ಬಂತು, ಟೋಕನ್ಸ್ ಎಲ್ಲ ಚೆನ್ನಾಗಿ ತುಂಬಾ ಕಮ್ಯುನಿಟಿ ಎಲ್ಲ ಇತ್ತು. ಬಟ್ ಕೊನೆ ಟೈಮಲ್ಲಿ ಅವರ ಒಂದು ಪ್ರಾಜೆಕ್ಟ್ನ ಅವರೇ ಹಾಳು ಮಾಡ್ಕೊತಾ ಇದ್ದಾರೆ. ಏನಕ್ಕೆ ಲಿಸ್ಟಿಂಗ್ ಡೇಟ್ ಬಂತು ಅಂದರೆ ಲಾಸ್ಟ್ ಮಂತ್ ಕೊಟ್ಟರು, ಅದಾದಮೇಲೆ ಪೋಸ್ಟ್ಪೋನನ್ನು ಮಾಡಿದ್ರು. ಈ ಮಂತಲ್ಲಿ ಏನೋ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟು ಏನೋ ಅಂಥದ್ದನ್ನು ದೊಡ್ಡ ನ್ಯೂಸ್ ಕೊಡಲಿಲ್ಲ. ಈ ರೀತಿ ಮಾಡೋದ್ರಿಂದ ಕಮ್ಯುನಿಟಿಗೆ ಸ್ವಲ್ಪ ಬೇಜಾರಾಗುತ್ತೆ. ಕಮ್ಯುನಿಟಿ ಇವರ ಒಂದು ಪ್ರಾಜೆಕ್ಟ್ ಮೇಲೆ ಟ್ರಸ್ಟ್ ಹೋಗಿಬಿಡುತ್ತೆ. ಕಮ್ಯುನಿಟಿನ ಸಪೋರ್ಟ್ ಮಾಡ್ತಿಲ್ಲ, ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಈ ಒಂದು ಟೋಕನ್ ಯಾರು ಪೈ ಮಾಡ್ತಾರೆ, ಯಾರು ಈ ಒಂದು ಟೋಕನ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ? ಯಾರು ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡೋಗಲಿಲ್ಲ ಅಂದರೆ ಈ ಒಂದು ಟೋಕನ್ ಪ್ರೈಸು ಗ್ರ್ಯಾಜುಯಲಿ ಹಾಗೆ ಡಿಕ್ರೀಸ್ ಆಗ್ತದೆ. ಇವಾಗ ಟೋಕನ್ ಲಿಸ್ಟಿಂಗ್ ಬಂತು ಅಂದರೆ 0.1 ಅಂತ ಇಟ್ಕೊಂಡಿದ್ವಿ. ಬಟ್ ಇವಾಗ ಹೋಗ್ತಾ ಇವರೇನಾದ್ರು ಇದೇ ಥರ ಪೋಸ್ಟ್ಪೋನ್ ಮಾಡ್ಕೊಂಬಂದರು, ಇದೇ ಥರ ಗಿಮಿಗೆಲ್ಲ ಮಾಡ್ಕೊಂಬಂತು ಅಂದರೆ 0.1 ಅಲ್ಲ 0.01 ಕೂಡ ಆಗ್ಬೋದು, ಅಷ್ಟೊಂದು ಕಡಿಮೆ ಆಗ್ಬೋದು. ಆ ರೀತಿ ಚಾನ್ಸಸ್ ಇದೆ. ನೋಡೋಣ ಏನು ಮಾಡ್ತಾರೆ ಅಂದ್ಬಿಟ್ಟು. ಬಟ್ ಈ ಮಂತಲ್ಲಿ ಲಿಸ್ಟಿಂಗ್ ಆಗುತ್ತೆ ಅಂದ್ಬಿಟ್ಟು ಹೆವಿ ಬಿಲ್ಡಪ್ಪನ್ನು ಇಟ್ಕೊಂಬೇಡಿ, ಇನ್ನೂ ಕೂಡ ಟೈಮ್ ಇದೆ. ಸದ್ಯಕ್ಕೆ ಈ ಒಂದು 4 ಇಂಪಾರ್ಟೆಂಟ್ ಅಪ್ಡೇಟ್ಸು. ಇದೇ ರೀತಿ ಬೇರೆ ಏನಾದರೂ ಅಪ್ಡೇಟ್ ಬೇಕು ಅಂದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.